ಧಾರ್ಮಿಕ ಆಚಾರ ವಿಚಾರಗಳನ್ನ ಮರೆತ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾಡಳಿತದ ಎಡವಟ್ಟು, ಭಕ್ತರ ಕೆಂಗಣ್ಣು. ಶಾಸ್ತ್ರ ಸಂಪ್ರದಾಯವನ್ನ ಮರೆತ ಹಿಂದೂ ಅಧಿಕಾರಿಗಳು ಕನಿಷ್ಠ ಜವಾಬ್ದಾರಿಯಿಲ್ಲದೆ ದೇವರ ಆಭರಣಗಳನ್ನ ಹೊತ್ತು ತಂದ ಇವರನ್ನ ಪ್ರಶ್ನಿಸುವವರು ಇಲ್ಲದಂತಾಗಿದೆ. ದೇವರ ಆಭರಣಗಳನ್ನ ಹೊತ್ತು ತಂದ ಈ 2 ಜಿಲ್ಲೆಯ ಅಧಿಕಾರಿಗಳು ಕನಿಷ್ಠ ಪಂಚೆಯನ್ನು ಉಡದೆ ದೇವರ ಆಭರಣಗಳನ್ನ ಹೊತ್ತಿರುತ್ತಾರೆ. ಅದಾಗಿ ಹಿಂದೂ ಧಾರ್ಮಿಕತೆಯು ತನ್ನದೇ ಆದ ವಿಶೇಷತೆಗಳನ್ನ ಹೊಂದಿದೆ. ಪ್ರತಿ ದೇವಾಲಯದಲ್ಲೂ ಪೂಜೆ ಪುನಸ್ಕಾರಗಳಿಗೆ ಅದರದೇ ಆದ ಪರಂಪರೆ, ನೀತಿ, ನಿಯಮ, ವ್ರತಾಚರಣೆಗಳಿವೆ. ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಪರಂಪರೆಗೆ ಎಳ್ಳಷ್ಟು ಚ್ಯುತಿ ಬಾರದಂತೆ ಎಚ್ಚರ ವಹಿಸಬೇಕಾದ ಹೊಣೆಗಾರಿಕೆ ಆಯಾ ದೇಗುಲಗಳ ಆಗಮಿಕರು ಹಾಗೂ ಮುಜರಾಯಿ ಇಲಾಖೆಯ ಮುಖ್ಯಸ್ಥರದ್ದಾಗಿರುತ್ತದೆ. ಆದರೆ ಇಂದೇನಾಗಿದೆ? ಅನೇಕ ಕಡೆಗಳಲ್ಲಿ ಪರಂಪರೆಗಳನ್ನೇ ಮರೆತು ಆಚಾರ ವಿಚಾರಗಳನ್ನ ಗಾಳಿಗೆ ತೂರಿ ವ್ರತ ನಿಯಮಗಳನ್ನ ಮೀರಿ ಕಾಟಾಚಾರಕ್ಕೆ ಆಚರಣೆಗಳು ನಡೆಯುತ್ತಿವೆ. ಇದರಿಂದ ಹಿಂದೂ ಧಾರ್ಮಿಕತೆಗೆ ಚ್ಯುತಿಯಷ್ಟೇ ಅಲ್ಲ, ಅಪಚಾರವೆಸಗಲಾಗುತ್ತಿದೆ. ಆ ಮೂಲಕ ಹಿಂದೂ ಧಾರ್ಮಿಕತೆಯು ಕ್ಷೀಣಿಸುವ ಆತಂಕ ಉಂಟಾಗಿದೆ. ನಿನ್ನೆಯಷ್ಟೇ ಸಂಪನ್ನಗೊಂಡ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯವಲ್ಲದೆ ನೆರೆ ರಾಜ್ಯಗಳಿಂದಲೂ ಬಂದಿದ್ದ ಲಕ್ಷಾಂತರ ಭಕ್ತರು ವಜ್ರ ಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣ ತೊಟ್ಟು ಕಂಗಳಿಸುತ್ತಿದ್ದ ಚಲುವ ನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ದಕ್ಷಿಣ ಬದರಿ ಕ್ಷೇತ್ರ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಸಂಭ್ರಮ ಮನೆ ಮಾಡಿತ್ತು. ವಜ್ರ ಖಚಿತ ವೈರಮುಡಿ ಕಿರೀಟ ಹಾಗೂ ಆಭರಣಗಳನ್ನ ಧರಿಸಿ ಶ್ರೀದೇವಿ ಭೂದೇವಿ ಜೊತೆ ಗರುಡಾರೂಢನಾದ ಚಲುವ ನಾರಾಯಣ ಸ್ವಾಮಿ ಮೇಲುಕೋಟೆಯ ರಾಜಬೀದಿಯಲ್ಲಿ ಸಾಗುತ್ತಿದ್ದರೆ ಭಕ್ತರು ಭಗವಂತನನ್ನ ಕಣ್ತುಂಬಿಕೊಂಡರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪೂಜೆ ಸಲ್ಲಿಸುವ ಮೂಲಕ ವೈರಮುಡಿ ಕಿರೀಟವನ್ನ ಬರಮಾಡಿಕೊಂಡರು. ಬಳಿಕ ಚಲುವ ನಾರಾಯಣ ಸ್ವಾಮಿ ಸನ್ನಿಧಿಯ ನವರಂಗದಲ್ಲಿ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ವಜ್ರಾಭರಣಗಳನ್ನ ಪರಿಶೀಲನೆ ಮಾಡಲಾಯಿತು. ನಂತರ ಚಲುವ ನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ವಜ್ರ ಖಚಿತ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಯಿತು. ಸೋಮವಾರ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ದೇಗುಲದಿಂದ ಹೊರಬರುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ಸರ್ವಾಲಂಕಾರದೊಂದಿಗೆ ಕಂಗೊಳಿಸುತ್ತಿದ್ದ ಚಲುವ ನಾರಾಯಣ ಸ್ವಾಮಿ ಉತ್ಸವ ಮೇಲುಕೋಟೆಯ ರಾಜ ಬೀದಿಗಳಲ್ಲಿ ತೆರಳಿತು. ಈ ವೇಳೆ ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆದರೆ ಚಲುವ ನಾರಾಯಣ ಸ್ವಾಮಿಯ ವೈರಮುಡಿಯನ್ನ ಹೊತ್ತು ತರುವಾಗ ಕನಿಷ್ಠ ಧಾರ್ಮಿಕ ಪ್ರಜ್ಞೆಯನ್ನ ಮೆರೆಯದೆ ಇದ್ದದ್ದು ದುರಂತವಾಗಿದೆ. ಖಜಾನೆಯಿಂದ ಆಭರಣಗಳನ್ನ ಡಿಸಿ ಡಾಕ್ಟರ್ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹೊತ್ತು ತಂದು ಹಸ್ತಾಂತರ ಮಾಡಿದರು. ಡೊಳ್ಳು ಮಂಗಳ ವಾದ್ಯದೊಂದಿಗೆ ದೇವಸ್ಥಾನಕ್ಕೆ ಭಾರೀ ಬಿಗಿ ಭದ್ರತೆಯೊಂದಿಗೆ ವೈರಮುಡಿ ಚಿನ್ನಾಭರಣಗಳು ತೆರಳಿದವು. ಆದರೆ ಆಭರಣಗಳನ್ನ ಹೊತ್ತು ತರುವಾಗ ಪಂಚೆಯುಟ್ಟು ಶ್ರದ್ಧಾಭಕ್ತಿ ಮೆರೆಯಬೇಕಿತ್ತು. ರಾಜ್ಯದ ಇತರೆ ದೇಗುಲಗಳು ಅಂದರೆ ಧರ್ಮಸ್ಥಳ, ಕುಕ್ಕೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ದೇವರ ದರ್ಶನಕ್ಕೆ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲಾಗಿದೆ. ಅಂಥದ್ರಲ್ಲಿ ದೇವರ ಆಭರಣ ಹೊರುವವರು ಇವುಗಳನ್ನ ಪಾಲಿಸದೇ ಇದ್ದರೆ ಹೇಗೆ? ಶಬರಿಮಲೆಯಲ್ಲಿ ಜ್ಯೋತಿ ಸ್ವರೂಪನಾಗಿ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಿರುವ ಅಯ್ಯಪ್ಪ ಸ್ವಾಮಿಯನ್ನ ಮಕರ ಸಂಕ್ರಾಂತಿ ದಿನ ವಿಶೇಷ ಆಭರಣಗಳಿಂದ ಅಲಂಕರಿಸುತ್ತಾರೆ. ಪಂದಳ ರಾಜರು ತಮ್ಮ ವಂಶಸ್ಥನಾದ ಸ್ವಾಮಿ ಅಯ್ಯಪ್ಪನಿಗೆ ಪ್ರೀತಿಯಿಂದ ಮಾಡಿಸಿದ ಚಿನ್ನದ ಆಭರಣಗಳನ್ನೇ ತಿರುವಾಭರಣಗಳು ಅಂತ ಕರೆಯುತ್ತಾರೆ. ಇವು ಪೂರ್ವಕಾಲದಿಂದ ಪಂದಳ ರಾಜನ ಅಧೀನದಲ್ಲಿವೆ. ಇವನ್ನ ಸನ್ನಿಧಾನಕ್ಕೆ ಹೊತ್ತುಕೊಂಡು ಹೋಗುವ ಜವಾಬ್ದಾರಿಯನ್ನ ಪಂದಳದ ಒಂದು ಕುಟುಂಬ ಆನುವಂಶಿಕವಾಗಿ ಮುಂದುವರಿಸಿಕೊಂಡು ಬರುತ್ತಿದೆ. ತಿರುವಾಭರಣಗಳನ್ನ ಹೊತ್ತೊಯ್ಯುವವರು ಸಹ ಅಯ್ಯಪ್ಪ ದೀಕ್ಷೆ ಸ್ವೀಕರಿಸಬೇಕು. ಧನುರ್ಮಾಸದಲ್ಲಿ 28ನೇ ದಿನ ಶಬರಿಮಲೆಗೆ 90 ಕಿಲೋಮೀಟರ್ ದೂರದಲ್ಲಿರುವ ಪಂದಳಂನಲ್ಲಿನ ವಲಿಯ ಕೋಲಿಕಲ್ನಿಂದ ಆಭರಣಗಳನ್ನ 3 ಪೆಟ್ಟಿಗೆಗಳನ್ನ ಶಬರಿಮಲೆಗೆ ಕೊಂಡೊಯ್ಯುವ ಯಾತ್ರೆ ಆರಂಭವಾಗುತ್ತೆ. ಆದರೆ ಮೇಲುಕೋಟೆಯಲ್ಲಿ ಇದ್ಯಾವುದೂ ಕಾಣಸಿಗಲಿಲ್ಲ.
ತಿರುಪತಿಯಲ್ಲೂ ತಿಮ್ಮಪ್ಪನಿಗೆ ತೌಮಾಲೆ ಸೇವೆಯಿಂದ ಹಿಡಿದು ಆಭರಣ ಹೊತ್ತು ತರುವವರು ನೇಮ ನಿಷ್ಠೆಗಳನ್ನ ಪಾಲಿಸುವುದು ವಾಡಿಕೆ. ಆದರೆ ಮೇಲುಕೋಟೆಯಲ್ಲಿ ಇದೆಲ್ಲದಕ್ಕೂ ತಿಲಾಂಜಲಿ ಇಟ್ಟಿದ್ದು ಮಾತ್ರ ಅಕ್ಷಮ್ಯ. ಸಂಸದರಾದ ಕುಮಾರಸ್ವಾಮಿಯವರೇ, ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರೇ, ಉಸ್ತುವಾರಿಗಳಾದ ಚಲುವರಾಯಸ್ವಾಮಿಯವರೇ, ನಿಮಗೆ ಇದರ ಕನಿಷ್ಠ ಪ್ರಜ್ಞೆಯೂ ಇದ್ದಂತಿಲ್ಲ. ನೀವೆಲ್ಲ ಸೇರಿ ಹಿಂದೂ ಧಾರ್ಮಿಕತೆಯನ್ನೇ ಮುಗಿಸಲು ಹೊರಟಂತಿದೆ. ನೇಮ ನಿಷ್ಠೆ ವ್ರತಾಚರಣೆಗಳು ಬೇಡ, ಕನಿಷ್ಠ ವಸ್ತ್ರ ಸಂಹಿತೆಯನ್ನಾದರೂ ನಿಮ್ಮ ಅಧಿಕಾರಿಗಳಿಗೆ ಹೇಳಿಕೊಡಬೇಕಲ್ಲವೇ? ಆಗಮಿಕರೇನು ಕತ್ತೆ ಕಾಯ್ತಿದ್ರೆ? ಇನ್ನಾದರೂ ಇಂತಹ ವಿಚಾರಗಳ ಬಗ್ಗೆ ಗಮನ ಹರಿಸಿ, ಹಿಂದೂ ಧಾರ್ಮಿಕತೆಯನ್ನ ಉಳಿಸಿ. ಪ್ರಪಂಚವೇ ನೋಡುವ ಚಲುವ ನಾರಾಯಣಸ್ವಾಮಿ ವೈರಮುಡಿ ಉತ್ಸವ ಮಂಡ್ಯ ಜಿಲ್ಲಾಡಳಿತ ಎಚ್ಚರಿಕೆಯ ಕ್ರಮ ವಹಿಸಲೆಂದು ನಮ್ಮ ಮಾಧ್ಯಮ ವೀಕ್ಷಕರದ್ದಾಗಿರುತ್ತದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.